ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗುಂಡು, ನೀನು ಎತ್ತರ ಬೆಳಿಬೇಕು ಅನ್ನೋ ಆಸೆ ಕಣ ನನಗೆ. ಆಶೀರ್ವಾದ ಮಾಡಿ ಸಾಕು. ಅಯ್ಯೋ ಇಲ್ಲಪ್ಪ, ಇಲ್ಲಿ ನನ್ನ ಬಂಗಾರ. ಸರಿ, ನಿಮಗೆ ಇನ್ನೊಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಿಸ್ಬೇಕು, ನನ್ನ ಬಿಸ್ನೆಸ್ ಪಾರ್ಟ್ನರ್ನ. ಪಾರ್ಟ್ನರಾ? ನೋಡಿ, ನನಗೆ ಹೇಳಲಿಲ್ಲ ಪಾರ್ಟ್ನರ್ ಅಂತೆ. ಏನದು ಸರ್ಪ್ರೈಸ್? ಏಯ್, ಯಾರು ನೋಡ್ತಾ ಇದೆಯೋ? ಪಾರ್ಟ್ನರ್ ಅಂದಲ್ಲ, ನೀನೇ ಕಣೋ. ನೀನೇ ನನ್ನ ಬಿಸ್ನೆಸ್ ಪಾರ್ಟ್ನರು. ಏನ? ನಾನಾ? ನೀನು ಮಾತ್ರ ಅಲ್ಲ, ನಮ್ಮ ಕಂಪನಿ ಎಲ್ಲ ಸ್ಟಾಫು ಈ ಕಂಪ್ನಿಗೆ ಪಾರ್ಟ್ನರ್ಸ್. ಎಲ್ಲರೂ ಫೌಂಡರ್ ಮೆಂಬರ್ಸ್ ಆಗಿರೋದ್ರಿಂದ ನಾನು ಎಲ್ರಿಗೂ ಶೇರ್ಸ್ ಕೊಡ್ತೀನಿ. ಅವರು ಪಾರ್ಟ್ನರ್ ಆಗಿರ್ತಾರೆ. ಎಲ್ಲ ಕಂಪ್ನಿ ಎಂಪ್ಲಾಯೀಸಿಂದ 90% ಶೇರ್ ಹೋಗುತ್ತೆ. ಅದರಲ್ಲಿ 10% ನಿನಗೆ, 10% ಸುಧಾಗೆ, ಇನ್ನು 10% ಮಹಿಮಾಗೆ. ಗೆಳೆಯ, ನಮಗೆಲ್ಲ ಇಷ್ಟೊಂದು ಕೊಡ್ತೀಯಾ? ಹ್ಞೂ ಕಣ, ನಿಮ್ಗಳಿಗೆ ನಾನು ಎಷ್ಟು ಕೊಟ್ಟರು ಕಡಿಮೆ. ಯಾಕೆಂದರೆ ನೀವುಗಳು ನನ್ನ ಲೈಫ್ಗೆ ಕೊಟ್ಟಿರೋದು ಅಷ್ಟೊಂದಿದೆ. ನೀನು ನಿನ್ನ ಲೈಫ್ನ 100% ನನಗೋಸ್ಕರ ಮೀಸಲಿಟ್ಟಿದೆಯಾ. ಆಫ್ಟರ್ ಆಲ್, ಕಂಪ್ನಿ ಶೇರ್ಸಲ್ಲಿ 10% ಕೊಡೋದ್ರಲ್ಲಿ ಏನೋ ದೊಡ್ಡಸ್ತಿಗೆ ಇದೆ. ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಇದೆ ಕಣ. ದಿಸ್ ಈಸ್ ಜಸ್ಟ್ ಎ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಅಷ್ಟೇ. ಗೆಳೆಯ, ನಾನೇನು ಇನ್ವೆಸ್ಟೇ ಮಾಡಿಲ್ವಲ್ಲ? ಯಾರು ಕೇಳಿದ್ರು? ನೀನಿದೆಯಲ್ಲೋ, ನನಗೆ ಅಷ್ಟು ಸಾಕು. ನೀನೊಬ್ಬ ಇದ್ದರೆ ಈ ಥರದ 10 ಕಂಪ್ನಿ ಹುಟ್ಟಾಗ್ತೀನೋ ನಾನು. ನಿನ್ನ ಮೇಲೆ ಅಷ್ಟು ನಂಬಿಕೆ ಇದೆ ನನಗೆ. ನೀನೇ ನನ್ನ ಅಸೆಟ್ಟು, ನೀನೇ ನನ್ನ ಇನ್ವೆಸ್ಟ್ಮೆಂಟು. ಅಜ್ಜಿ ಹೇಳಿದ್ರಲ್ಲ, ಅದು ಕರೆಕ್ಟ್ ಕಣೋ. ನೀನೇ ನನಗೆಲ್ಲ. ನೀನಿಲ್ಲದೆ ನನ್ನ ಕತೆ ಕಂಪ್ಲೀಟ್ ಆಗಲ್ಲ ಕಣೋ. ಪ್ರತಿ ಪುಟದಲ್ಲೂ ಇರ್ತೀಯ. ಮೊದಲಿನಿಂದ ಕಡೆವರೆಗೂ ನಿನ್ನ ಜೊತೆ ಇರಲೇಬೇಕು. ಗೆಳೆಯ, ಸರಿ, ರಿಬ್ಬನ್ ಕಟ್ಟಿಂಗ್ ಆಯಿತು. ಈಗ ನಿನ್ನಿಂದ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಆಗಬೇಕು. ಪೂಜೆ ಮಾಡಪ್ಪ. ಗೆಳೆಯ, ಮೀಡಿಯಾದವರು ಬರಕ್ಕೆ ಹೇಳಿದ್ವಿ, ಒಂದು ಸಣ್ಣ ಇಂಟರ್ವ್ಯೂ ಕಣ. ಈಗಲಾ? ಹಾಂ. ಯಾಕೋ? ಯಾಕೆ ಅಂದರೆ ಇದು ಒಳ್ಳೆ ಕಥೆ ಆಯ್ತು ಅಲ್ಲ ಕಣ. ಪ್ರಾಡಕ್ಟ್ ರೆಡಿ ಆಗಿದೆ. ಪಬ್ಲಿಸಿಟಿ ಮಾಡೋದು ಬೇಡವಾ? ಮಾರ್ಕೆಟಿಂಗ್ ಮಾಡೋದು ಬೇಡವಾ? ಆಯ್ತಪ್ಪ. ವಾಟ್? ಹೌದಾ? बोलवा अमृतधारा